ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಬೆಂಗಳೂರಿಂದ ಸಿಂಗಾಪುರ್ಗೆ ಸೈಕಲ್ ರೈಡ್ನ ಶುರು ಮಾಡಿ ಹತ್ತತ್ರ 95 ದಿವಸ ಆಯಿತು. ಅಣ್ಣ ಬಂದ್ಬಿಟ್ಟು ಸ್ಪೈನಿಂದ ಬಂದಿದ್ದಾರೆ. ಹೊಚಿಮಿನ್ನಲ್ಲಿ ಬೈಕ್ ತಗೊಂಡು ಆ ಬೈಕ್ ತುಂಬ ಒಂದು ಸೆಟಪ್ ಮಾಡಿಕೊಂಡು ಲಗೇಜ್ ಹಾಕ್ಕೊಂಡು ಇವಾಗ ಸೊ ವೇರ್ ಯು ಆರ್ ಗೋಯಿಂಗ್? I'm going to Ho Chi Minh City. Ho Chi Minh City? Yes. You are going to Ho Chi Minh or Hanoi? No, I'm being from Ho Chi Minh to Hanoi, Hanoi and back. Back to Ho Chi Minh. To Ho Chi Minh. So Hanoiinda Ho Chi Minhinda Hanoiಗೆ ಹೋಗಿ ಮತ್ತು ಹನೋಯಿಂದ ಬ್ಯಾಕ್ Ho Chi Minhಗೆ ಬರ್ತಾರಂತೆ. You carry what are the things you carry? You carry tent? Yes, because I want to camp. Okay. It's a bit difficult to camp here in Vietnam. Okay. You've been camping there? Yeah. Really? Yeah. Oh, it's easy or difficult? It's easy. Really? Really. Okay. Where you camp? Sometimes any families I stay with any families. Sometimes I camp in beach. Okay, nice man. Which part of India you come from? I came from Bangalore. Bangalore, beautiful. Yeah. I was there also a long time ago. Oh, nice. It's a beautiful place there. Yes, man. it's beautiful place. Yeah. ಸೊ ಇವರು ಸಿಕ್ಕಾಪಟ್ಟೆ ಲಗೇಜ್ನ ಕ್ಯಾರಿ ಮಾಡ್ತಾರೆ. ನನಗನ್ಸುತ್ತೆ ಏನು ಟೆಂಟ್ ಇಟ್ಕೊಂಡವ್ರೆ, ದೊಡ್ಡ ಬ್ಯಾಗ್ ಇಟ್ಕೊಂಡವ್ರೆ. ಇವ್ರು ಸ್ಪೇನಿಂದ, ಬಟ್ ಇವ್ರು ಇರೋದು ನೆದರ್ಲೆಂಡ್ಸ್ ಅಂತೆ. ಇದರಲ್ಲಿ ಈಸ್ ದಿಸ್ ಐಸ್ ಬಾಕ್ಸ್? Yes, to put some food to cook. ಓಕೆ. ಸೊ Yeah, from Vietnam. Really typical Vietnamese food box. ಓಕೆ. ಸೊ ಇವರೇ ಎಲ್ಲ ಅಡುಗೆ ಮಾಡ್ಕೊಳ್ಳೋಕೆಲ್ಲ ತಗೊಂಡು ಹೋಗ್ತಿದಾರಂತೆ. ನೈಸ್. How much your total budget trip for this Vietnam? Yeah, I make like €1,000 a month. €1,000 months. Yes. ಸೊ €1,000 ಅಂದರೆ ಹತ್ತತ್ರ €1 €89 ಆಗುತ್ತೆ. €1 €1,000 ಅಂದರೆ €89,000 ಇವ್ರು ಖರ್ಚು ಮಾಡ್ತಾರೆ ಒಂದು ತಿಂಗಳಿಗೆ. ಅಂದರೆ $89,000 ಖರ್ಚು ಮಾಡ್ತಾರೆ. ಮತ್ತು ಈ ಬೈಕಿಗೆ ಒಂದು $200 ಕೊಟ್ಟಿದ್ದಾರಂತೆ. $200 ಅಂದರೆ ಒಂದು 8 16 ಒಂದು 20,000 ಅಂದ್ಕೊಳ್ಳಿ. ಈ ಬೈಕಿಗೆ $20,000 ಕೊಟ್ಟವ್ರೆ. ಈ ಬೈಕಿಗೆ $20,000, ಮಿಕ್ಕಿದ $40,000 ಖರ್ಚಿಗೆ ಒಂದು ಮಂತು ಇಲ್ಲಿ ಸುತ್ತಾಡಿ ಒಂದು €80,000 €1,000 ಖರ್ಚು ಮಾಡಿ ಮತ್ತೆ ವಾಪಸ್ಸು ಅವ್ರ ದೇಶಕ್ಕೆ ಹೋಗ್ತಾರೆ. ಸಖತ್ತಿದೆ ಇವ್ರ ಪ್ಲ್ಯಾನು. ಇನ್ನು ಏನೇನೋ ಮಡಿಕೊಂಡವ್ರಪ್ಪ ಇವರು. ಸಖತ್ ಕ್ರೇಜಿ. 60 ವರ್ಷ. ನೈಸ್ ಟು ಮೀಟ್ ಯು ಮ್ಯಾನ್, ರಿಯಲಿ. ನೋಡಿ, ವಿಯೆಟ್ನಾಮೀಸ್ ಭಾಷೆಯಲ್ಲಿ ಇದಕ್ಕೆ ಏನು ಅನ್ಬೋದು ಅಂದರೆ ಬನ್ ಜಾವ್ ಚಾವ್ ಅಂತ ಕರಿಬಹುದು, ಆಯಿತಾ? ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇದನ್ನ ಹೆಂಗೆ ಮಾಡ್ತಾರೆ ಅಂತ ನೋಡಿ. ಸೇಮ್ ದೋಸೆ ಥರ ಮಾಡ್ತಾರೆ ಇದನ್ನ. ಆದರೆ ದೋಸೆ ಜೊತೆಗೆ ಸ್ವಲ್ಪ ಸಿಗಡಿ ಮೀನು, ಇದರಲ್ಲಿ ಸೊಪ್ಪು ಗಿಪ್ಪೆಲ್ಲ ಹಾಕೋರೆ. ಒಂಥರ ಮಸಾಲೆ ದೋಸೆ ಅಂದ್ಕೊಳ್ಳಿ, ವಿಯೆಟ್ನಾಮಿನ ಮಸಾಲೆ ದೋಸೆ ಅಂದ್ಕೊಳ್ಳಿ. ಅಚ್ಚು ಕೊಡ್ತಾರೆ. 2 3 ಕೊಡ್ತಾರಲ್ಲ ಅವರು. ಸಾಕು ಬಿಡಿ. 2 ಸಾಕು. ನೋ 2 ಓಕೆ ಇದೇ ಕೊಟ್ಬಿಡಿ ಸಾಕು. 3ಕ್ಕೆ 15,000 ಆಗುತ್ತಲ್ಲ ನಿಮ್ಗೆ, ಎಷ್ಟೆಲ್ಲ ಹೇಳಿ. ಸೊ ಇವಾಗ ತಿನ್ನೋಣ. ಕೈಯಲ್ಲೇ ತಿನ್ನಬೇಕು. ತಿನ್ನೋಣ. ಹಾಕ್ತಾರೆ ಸ್ವಲ್ಪ, ಹಾಕಿ ಸ್ವಲ್ಪ. ನೀವು ಇಲ್ಲಿ ಏನು ತಗೊಂಡ್ರು ನಿಮ್ಗೆ ಆಯುರ್ವೇದಿಕ್ ಔಷಧಿ ಅಥವಾ ಆಯುರ್ವೇದಿಕ್ ಶಕ್ತಿ ಇರುವಂತಹ ಈ ಸಸ್ಯ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಇದನ್ನು ಚೆನ್ನಾಗಿ ತಿನ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಶಾಲೆ ಇದೆ, ಪ್ರೈಮರಿ ಸ್ಕೂಲ್ ಅಂತೆ. ಅವ್ರಿಗೋಗಿ ಇಲ್ಲಿರೋ ಶಾಲೆ ಹೆಡ್ ಮಾಸ್ಟರ್ ಹತ್ರ ಎಲ್ಲ ಮಕ್ಕಳನ್ನ ಆಟಕ್ಕೆ ಬಿಟ್ಟಿದ್ದಾರೆ. ಹಂಗಾಗಿ ಅವ್ರ ಹತ್ರ ಹೆಡ್ ಮಾಸ್ಟರ್ ಹತ್ರ ಹೋಗಿ ಪರ್ಮಿಷನ್ ತೊಗೋತೀನಿ, ಈ ಶಾಲೆ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅಂತ. ನನಗೆ ಗೊತ್ತಿಲ್ಲ ಇದು ಸರ್ಕಾರಿ ಶಾಲೆನೋ ಖಾಸಗಿ ಶಾಲೆನೋ. ಆದರೆ ಮಕ್ಕಳೆಲ್ಲ ಎಷ್ಟು ಗಂಟೆ? ಅಲ್ಲೇ 9 ಗಂಟೆ. ಇಷ್ಟೊತ್ತಿಗೆ ಶಾಲೆಗೆ ಬಂದಿದ್ದಾರೆ, ಎಲ್ಲರೂ ಆಟ ಆಡ್ತಿದ್ದಾರೆ. ಸೊ ನೋಡೋಣ, ಹೋಗಿ ಕೇಳ್ತೀನಿ ಅವ್ರು ಏನು ಹೇಳ್ತಾರೆ ಅಂತ. ಓಕೆ, ಹಾಯ್. ಸರ್ಕಾರಿ ಶಾಲೆ ಅಂತ ಅವ್ರು ಹೇಳಿದ್ರು, ಬಟ್ ಆದರೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಎಲ್ಲ ಮಕ್ಕಳು ಆಟ ಆಡ್ತಿದ್ದಾರೆ ನೋಡಿ. ಐ ಕೇಮ್ ಫ್ರಮ್ ಇಂಡಿಯಾ. ಯು ನೋ ಇಂಡಿಯಾ? ಹಾಯ್. ವಾಟ್ಸ್ ಯುವರ್ ನೇಮ್? Okay. Bye. Nice to meet you, man. Nice to meet you.
ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. 1973ರಲ್ಲಿ ಇವ್ರಿಗೆ ಸ್ವಾತಂತ್ರ್ಯ ಬರುತ್ತೆ ಅಂದರೆ ಅಲ್ಲಿವರೆಗೂ ಒಗ್ಗೂಡಿರಲ್ಲ. ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳನ್ನ ಈ ದೇಶ ಫೇಸ್ ಮಾಡ್ತಿರುತ್ತೆ. ನಾರ್ತು ಸೌತ್ ಅಂತ ಇರುತ್ತೆ, ಅಂದರೆ ಉತ್ತರ ಮತ್ತು ದಕ್ಷಿಣ ವಿಯೆಟ್ನಾಂ ಒಟ್ಟಿಗೆ ಇರೋಲ್ಲ, ಬೇರೆ ಬೇರೆ ಇರುತ್ತೆ. ಒಂದು ಕಡೆ ಫ್ರಾನ್ಸು, ಒಂದು ಕಡೆ ಚೈನಾ, ಒಂದು ಕಡೆ ಅಮೇರಿಕಾ, ಒಂಥರ ಇವ್ರದ್ದು ಮಿಕ್ಸ್ ಮಸಾಲೆ ಆಗಿಬಿಟ್ಟಿರುತ್ತೆ. ಆದ್ರೂ 1973ರಲ್ಲಿ ಸ್ವಾತಂತ್ರ್ಯ ತಗೊಂಡಂಥ ದೇಶ, ರೂಪುಗೊಂಡಂಥ ದೇಶ ಇವತ್ತು ಎಲ್ಲ ಕಡೆ ಇಷ್ಟೊಂದು ಡೆವಲಪ್ ಆಗಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಹೇಗೆ ಈ ದೇಶ ಇಷ್ಟೊಂದು ಡೆವಲಪ್ ಆಗಕ್ಕೆ ಸಾಧ್ಯ ಅಂತ. ಯಾರೋ ಒಬ್ಬ ಫಾರಿನರ್ಗಳು ಸೈಕಲಲ್ಲಿ ಹೋಯ್ತವನೆ, ಮಾತಾಡ್ಸವ. ಮ್ಯಾನ್ ನೈಸ್. Where you came from? Germany. Germany. Oh, nice. And you? I came from India, Bangalore. ನಮ್ಗೆ ಇವಾಗ ಟೋಲ್ ಕಲೆಕ್ಟ್ ಮಾಡ್ತಿದ್ದಾರೆ. ಎಷ್ಟೊಂದು ಗೊತ್ತಿಲ್ಲ, ಬಹುಶಃ ಒಂದು 5,000 ಕಿತ್ಕೋಬೋದು ಅಂತ ಅನ್ಸುತ್ತೆ. ನೋಡೋಣ ಎಷ್ಟು ಕಿತ್ಕೋತಾರೆ ಅಂತ. ಹೌ ಮಚ್ ಗುರು? 10,000 ಕಿತ್ಕೋತಾರಲ್ಲ ಗುರು, ಜಾಸ್ತಿ. 30 ರೂಪಾಯಿ ಸೈಕಲ್ಗೆ. ಇಟ್ಸ್ ಟು ಎಕ್ಸ್ಪೆನ್ಸಿವ್. Too expensive? Yeah, 10,000. You are not going here? This Huh? way? You are not going this way? I already paid 10,000. What's your good name? Huh? What's your good name? Good name. Good name á? Name. Name á? My name á? You name á? Trời ơi, nó phân biết được không? Đây. Either here or there. Là sao mà mình nói Before or after the city? nó tiếng Nhật. Yeah. We can. Có, nó bảo là Sudarshan. Sudarshan. Yes. Sudarshan Sven. ಸೊ ಹೆಸರು ಸ್ವೆನ್ ಅಂತ, ಜರ್ಮನಿಂದ ಬಂದಿದ್ದಾರೆ. ಅವ್ರ ಸೈಕಲಲ್ಲಿದೆ, ಅವ್ರ ಜೊತೆ ಉಳ್ಕೊತಾ ಇದೀವಿ ಇವತ್ತು. ಸ್ವಲ್ಪ ಸೊಪ್ಪು ಗಿಪ್ ತಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ರಾತ್ರಿ ಊಟಕ್ಕೆ ಮಾಡೋಕ್ಕೆ. ಮೇ ಬಿ ಐ ಕ್ಯಾನ್ ಬೈ ಸಮ್ ಎಗ್ಸ್. ಯು ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ಎಗ್ಸ್? ಚ್ಯೂಂಗ್ ಸಿನ್ ಚಾವ್ ಚ್ಯೂಂಗ್ 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 tấn tấn gà Trứng gà 10 trứng hả? no 10 trứng 20.000. ಓಕೆ. Ok. 4ಕ್ಕೆ 20,000 ಇಸ್ಕೊತವ್ರೆ ಅನ್ಸುತ್ತೆ. 20.000. ಓಕೆ. Bữa ಒಂದು ಹಳ್ಳಿ ಕಡೆ ಬಂದೀವಿ, ಎಲ್ಲ ಖುಷಿ ನಮ್ಮನ್ನು ನೋಡ್ಬಿಟ್ಟು. gì đó? Dầu chiên hả? Muốn cái dầu chiên hả? Tiếng thì soppu, ಕೊತ್ತಂಬರಿ, Rau không? Rau sống với dưa. ಕೊತ್ತಂಬರಿ. Ở đây nữa hả? Ngà chứ dưa không? Dưa cho đây ha. ಬೇಡ ಬೇಡ, ಸೌತೆಕಾಯಿ ಬೇಡ. ವೇಟ್ ತಂಗಿ ಓ ನೋಡಮ್ಮ ಮತ್ತೇನು ತಗೊಳ್ಳೋದು? ಚಟ್ನಿ ತಗೊಳ್ಳೋದು. Okay. Come on. I think we can capture drone shots here. You want to put it up? Yes. I think we are going through that way, right? Yeah, that way we can capture. No. You can go. ಸಕ್ಕತ್ತಿದೆ ಗುರು ನೋಡಿ, ಸನ್ಸೆಟ್ ಮಾತ್ರ ಸಕ್ಕತ್ತಿದೆ. ನಮ್ಮ ಜೊತೆಗೆ ಸ್ವಾನ್ಸಿಕಾ 23 ವರ್ಷ ಅಂತ, ಇನ್ನು ಚಿಕ್ಕ ಹುಡುಗ ಗುರು. ಚಿಕ್ಕ ಹುಡುಗ ಚೆನ್ನಾಗಿದೆ ಇಲ್ಲಿ. ಇವಾಗ ನಾವು ನೀರು ತುಂಬಿಸ್ಕೋಬೇಕು, ಕ್ಯಾಂಪಿಂಗ್ ಮಾಡಬೇಕಲ್ವಾ.
ಅದಕ್ಕೆ ಕುಡಿಯೋಕ್ಕೆ ಸಫಿಷಿಯೆಂಟಾಗಿ ಮತ್ತು ಪಾತ್ರೆ ಗೀತ್ರೆ ತೊಳೆಯೋಕ್ಕೆ ಎಲ್ಲದಕ್ಕೂ ನೀರು ಬೇಕು. ನೀರು ತುಂಬಿಸ್ಕೊಂಡು ಕ್ಯಾಂಪಿಂಗ್ ಹೋಗಬೇಕು. ಇಲ್ಲೊಂದು ಅಂಗಡಿಗೆ ಬಂದಿದ್ದೀವಿ, ಅಂಗಡಿನಲ್ಲೇ ನೀರು ತುಂಬಿಸ್ಕೊತಾ ಇದ್ದೀವಿ. ಓಕೆ, ನಾವು ಬೀಚ್ ಕಡೆ ತಿರುಗೋ ದಾರಿ ಬಂತು. ಅಯ್ಯೋ ಯಾರು ಗುರು ಸಾಧುಕ್ ಹೋಗಿಲ್ಲ. ಬ್ಯಾಟ್ರಿ ಇಟ್ಕೊಂಡು ಬರ್ತಾನದ ಗುರು ರೋಡಲ್ಲಿ. ಗುರು ಯಾವುದೋ ಹಳ್ಳಿ ಒಳಗೆ ಹೋಗ್ತಿದ್ದೀವಿ. ರೈಟ್, ಗೂಗಲ್ ಮ್ಯಾಪ್ಸ್. Maps said so. ಓಕೆ Okay, we have to get back. ಗುರು ಇಲ್ಲಿ ಬೀಚ್ಗೆ ಡೋರ್ ಹಾಕ್ಬಿಟ್ಟಾರಲ್ಲ ಗುರು, ನಾವು ಬೀಚ್ ಹತ್ರ ಹೋಗೋಕ್ಕಾಗಲ್ಲ. Swimming. ನೋ ಸ್ವಿಮ್ಮಿಂಗ್. It has opening times. ಓಕೆ, ಬಟ್ Yeah, we can just cycle a little bit in this direction ಓಕೆ and then put up our tents next to the. ರೋಡ್. Yeah, ಓಕೆ I think we have enough water and then. ಯಾ ಗುರು, ನಾವು ಬೀಚ್ಗೆ ಹೋಗೋಣ ಅಂತ ಬಂದರೆ ಮೊನ್ನೆ ಹೋಗಿದ್ದು ಬೀಚೆಲ್ಲ ಚೆನ್ನಾಗಿತ್ತು. ಇವತ್ತು ಈ ಬೀಚ್ಗೆ ಡೋರ್ ಹಾಕ್ಬಿಟ್ಟವ್ರೆ, ಹೋಗೋಕ್ಕಾಗಲ್ಲ. ಇವತ್ತು ಕಾಡಲ್ಲೇ ಮಲಿಕೋಬೇಕು. ಹಿಂಗಾದರೆ ಕಷ್ಟ ಗುರು. ಇವ್ರು ಯಾತಿಗೆ ಸಮುದ್ರಕ್ಕೆಲ್ಲ ಬೇಲಿ ಹಾಕೋರಲ್ಲ ಅಂತ ನಮ್ಮ ಮಕ್ಕಳು. ಹಂಗೆ ಮಾಡಬಾರ್ದು. ಬಡವ್ರು ಬಗ್ಗರೆಲ್ಲ ಹೋಗ್ತಿರ್ತಾರೆ ಸಮುದ್ರಕ್ಕೆ ಮೀನು ಪಾನ್ ಹಿಡ್ಕೊಂಬರೋಕ್ಕೆ. ಮುಂದಕ್ಕೆ ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ ಎಲ್ಲಿ ನಮಗೆ ಮಲಿಕೊಳ್ಳೋಕ್ಕೆ ಜಾಗ ಸಿಗುತ್ತೆ ಅಂತ. ಒಂದು ಆಶಾಭಾವನೆ ಇಟ್ಕೊಂಡು ಹೋಗ್ತಿದ್ದೀವಿ. ಆದಷ್ಟು ಬೇಗ ಜಾಗ ಸಿಕ್ಕರೆ ಸಾಕು. ಸಿಗುತ್ತೆ. ಸೊ ಅಣ್ಣನ ಟೆಂಟು ಸಖತ್ತಾಗಿದೆ. ಇದು ಜರ್ಮನ್ ಬ್ರ್ಯಾಂಡ್ ಅಂತೆ. ಸೊ ವಾಟ್ ಇಸ್ ದ ಬ್ರ್ಯಾಂಡ್ ನೇಮ್? ಸೊ ವಿಲ್ ರಿವ್ಯೂ ಇನ್ ದ ಮಾರ್ನಿಂಗ್. Nature hike, but it's. Nature hike. Nature hike. It's available in Vietnam also. Oh really? Yeah. But it's not a German brand. It's, I think. Okay. But it's good. It's super good. Yeah, I'm very happy with it. This is also Decathlon. Decathlon. Okay. Yes. ನಮ್ಮ ಅಡುಗೆ ತಯಾರಿ ನಡೀತಾ ಇದೆ. ಇವತ್ತು ಅಣ್ಣನ ಸ್ಟವಲ್ಲಿನೇ ಕುಕ್ಕಿಂಗು. ನೋಡಿ ಇವ್ರದ್ದು ಪ್ರಾಪರ್ಗೆ ಅಂದರೆ ಎಲ್ಲ ಅಲ್ಯೂಮಿನಿಯಂ ಶೀಟ್ ಇದು. ಈ ಅಲ್ಯೂಮಿನಿಯಂ ಶೀಟಲ್ಲಿ ಹೊರಗಡೆಯಿಂದ ಗಾಳಿ ಒಳಗೆ ಬರಲ್ಲ. Okay, watch out. And then when it's burned down and I reopen the valve, then it's a gas flame. Okay. I used this earlier. Okay. And in Indian homes, we like sometimes earlier, like 10 years ago, Yeah. we have like this big one in our home for cooking. Okay. Also with gasoline. Yeah, gasoline. It's with gasoline. Mm-hmm. Do you need water? Yeah. You can use it. Yeah. There's the Do you want to wash it? I'll help you with washing. wash the vegetables. Okay. Oh yeah, we can start cooking the rice. Okay. Maybe. ಮೊದಲು ಅಕ್ಕಿ ವಾಶ್ ಮಾಡಿಬಿಟ್ಟು ಅಕ್ಕಿ ಜೊತೆಗೆ ಹೆಸರು ಬೇಳೆನೂ ವಾಶ್ ಮಾಡಬೇಕು ಅಂತಿದ್ದೀವಿ. ನೈಸ್ ಮ್ಯಾನ್. ಅಕ್ಕಿ ಮತ್ತು ಹೆಸರು ಕಾಳು ಹಾಕಿದ್ದೀನಿ, ಅದು ಬೇಯಬೇಕು. ಬೆಂದಾದ್ಮೇಲೆ ಅವರು ತರಕಾರಿ ಹೆಚ್ಕೊತವ್ರೆ. ನಾನು ನಮ್ದು ಏನಾರು ನೋಡ್ಕೋಬೇಕಲ್ಲ. ನಾನಿಲ್ಲಿ ನಮ್ಮದು ಮೊಟ್ಟೆ ತೊಗೊಂಬಂದಿದ್ದೀನಿ. ಮೊಟ್ಟೆ ಮಾಡ್ಕೊಂಡು ತಿನ್ಬೋದು ಅಂತ. ಅನ್ನ ಬೇಯ್ತಾ ಇದೆ, ಇನ್ನೂ ಬೆಂದೇ ಇಲ್ಲ, ಅವಾಗಿಂದ ಬೇಯ್ತಿದೆ. ಮತ್ತು ಏನೇನು ಮಾಡ್ಕೋತೀವಿ ಜೊತೆಗೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಎಲೆಕೋಸು ಇಟ್ಟವ್ರೆ ಅಣ್ಣ. ಎಲೆಕೋಸನ್ನ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆ ಅಲ್ಲಿ ನೋಡ್ರಿ ಅದೆಂಥ ಬದನೆಕಾಯಿ ಅಂತಾರೆ ಗೊತ್ತಿಲ್ಲ ಗುರು, ಅದಕ್ಕೆ ದೊಡ್ಡ ಬದನೆಕಾಯಿ. ಆ ಬದನೆಕಾಯಿ ಹಾಕ್ಬಿಟ್ಟು ವಾಂಗಿಬಾತ್ ಮಾಡ್ತಾರಲ್ಲ ಅದೇ ಥರದ ಬದನೆಕಾಯಿ ಅದು. ಆ ಬದನೆಕಾಯಲ್ಲಿ ಫ್ರೈ ಮಾಡಿಬಿಟ್ಟು ಅವ್ರು ತಿಂತಾರೆ. ನಾನು ಸ್ವಲ್ಪ ಮೊಟ್ಟೆ ಹುರ್ಕೊತೀನಿ. ಯು ವಾಂಟ್ ಟು ಡ್ರೈನ್ ಇಟ್? Yeah. ಓಕೆ. ಅದು ಸ್ವಲ್ಪ ನೀರು ಬಸಿತಾರಂತೆ, ಬಸ್ಬಿಡಿ. ಅಣ್ಣಂಗೆ ನಮ್ಮ ಕಡೆಯಿಂದ ಒಂದು ಸಖತ್ತಾಗಿರೋ ಡಿಶ್ ಹೊಸದು ಟ್ರೈ ಮಾಡ್ತೀನಿ. ಡಿಶ್ ಅಂದರೆ ತಿನಿಸು ಅಲ್ಲ ಇದು. ಏನನ್ಬೋದು ಇದಕ್ಕೆ? ಗುರು? ಒಗ್ಗರಣೆ ಹಾಕ್ತೀನಿ ಈರುಳ್ಳಿಗೆ. ವಿ ಕ್ಯಾನ್ ಆ್ಯಡ್ ಸಮ್ ಮೋರ್ ಪೆಪ್ಪರ್.
don't think so. Give me a knife. Your knife? Your knife? Your knife. Just cut it like most. No, but watch out with the bottom of the pan. Okay. Different taste. ಅರಿಶಿನ ಪುಡಿ ಗುರು ಇದು ಇವ್ರಿಗೆ ಸಿಕ್ಕಿತ್ತಂತೆ ಮಾರ್ಕೆಟಲ್ಲಿ ತಗೊಂಬಂದವ್ರೆ ಮಸಾಲ ಪುಡಿ ಅಂತ. You can smell that taste now. And it changed now, color also changed. I think we need to add some water. Yeah. Like, no, wait. Yeah, we can rotate. That's so good. ನಾವು ಒಂದು ಇದು ಎಲೆಕೋಸಿನ ಪಲ್ಯನೇ ಮಾಡ್ದಂಗೆ ಆಯ್ತು ಹೆಚ್ಚು ಕಡಿಮೆ. ಓಕೆ, ದೆನ್ ನಮ್ಮದು ಮೊಟ್ಟೆ. ಮೋಮೋ ಯಾ Oh, nice with one hand. That's the way to do it. ಯಾ ಪಾಯಸದ ಥರ ಇರೋ ಅನ್ನ, ಪಲ್ಯದ ಥರ ಇರೋಂಥ ಒಂದು ಪಲ್ಯ. ಇದು ಪಲ್ಯದ ಥರ ಪಲ್ಯ ಅಲ್ಲ. ಎಗ್ ಫ್ರೈ ಅಂದರೆ ಎಗ್ ಫ್ರೈ ಥರ ಇರೋ ಎಗ್ ಫ್ರೈ ತಿನ್ನುವ, ಹೊಟ್ಟೆ ತುಂಬ ತಿನ್ನುವ. ತುಂಬ ದಿವಸ ಆದಮೇಲೆ ಸಖತ್ತಾಗಿದೆ ಅವರು. ಸ್ಪೆಷಲಿ ಅನ್ನ ಮಾತ್ರ ಸಖತ್ತಾಗಿದೆ. The rice was good actually. The what? The rice, yeah. The next day. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀವಿ. ಮುಖ ತೊಳ್ಕೊಬೇಕು. ನಾನು ರಾತ್ರಿ ತಗೊಂಬಂದಿದ್ದಲ್ಲ ನೀರು, ಅದರಲ್ಲಿ ಇನ್ನೂ ಸ್ವಲ್ಪ ಉಳ್ಕೊಂಡವೆ. ಈಗ ಅದೇ ನೀರಲ್ಲೇ ಮುಖ ತೊಳೆಯೋದು. ಇದು ಇವ್ರ ಬೈಕು. ಸೊ ವಾಟ್ ಇಸ್ ದ ಕಂಪನಿ ನೇಮ್ ಆಫ್ ದಿಸ್ ಬೈಕ್? Salsa. ಸೈಟ್ಸಾ? Salsa. It's like the dance. Salsa. ಸೈಟ್ಸಾ, ಓಕೆ. ಇದು ಕಂಪ್ನಿ ನೇಮ್ದು ಗಾಡಿದು. ಇನ್ನೂ ಬೈಕ್ ಮಾತ್ರ ಸಖತ್ತಾಗಿದೆ. ಈ ಥರದ್ದೊಂದು ಸೈಕಲ್ ತಗೋಬೇಕು ಅನ್ನೋದು ನನ್ನ ಬಹು ವರ್ಷಗಳ ಕನಸು. ಎಷ್ಟು ಸಖತ್ತಾಗಿದೆ ಬೈಕು ಅಂದರೆ ಪರ್ಫೆಕ್ಟ್ ಫಾರ್ ಟೂರಿಂಗ್, ಆಯಿತಾ. ಒಂದು ಟೂರಿಂಗ್ ಮಾಡೋರಿಗೆ ಬೈಕ್ ಇದೇ ಥರನೇ ಇರಬೇಕು. ಇಲ್ಲಿ ಬ್ಯಾಕ್ ಸೈಡ್ ಒಂದು 50 kg ಲೋಡ್ ಹಾಕ್ಬೋದು. ಫ್ರಂಟ್ ಸೈಡು ಹೌ ಮೆನಿ kgs ಇನ್ ಫ್ರಂಟ್ ಸೈಡ್? ಐ ಥಿಂಕ್ 10 kgs. Kilogram. 10. Yeah. ಮುಂದೊಂದು 10 kg ಹಾಕ್ಬೋದು, ಒಂದು 60 kg ಹಾಕ್ಬೋದು ಗಾಡಿಗೆ. ಜಾಸ್ತಿನೇ ಹಾಕ್ಬೋದು. ಇಲ್ಲೂ ಇದನ್ನು ಹಾಕ್ಬೋದು. ಸೊ ಈ ಥರದ್ದೊಂದು ಬೈಕ್ ತೊಗೋಬೇಕು ಅನ್ನೋದು ನನ್ನ ಆಸೆ. ಚೆನ್ನಾಗಿದೆ ಬೈಕ್ ಇದು. ಇನ್ನು ಇದರಲ್ಲಿ ಈ ಡೈನಮೋ ಇದೆಯಲ್ಲ, ಇಲ್ಲೊಂದು ಡೈನಮೋ ಇದೆ. ಓಕೆ, ಬೈಕು ಗಾಳಿ ತಿರುಗ್ತಾ ಇದ್ದರೆ ಡೈನಮೋಯಿಂದ ಪವರ್ ಬರುತ್ತೆ. ಇಲ್ಲಿದೆ ನೋಡಿ, ಇಂದ ಇಲ್ಲಿ ಕೇಬಲ್ ಇದೆಯಲ್ಲ, ಇಲ್ಲಿಂದ ಬಂದ್ಬಿಟ್ಟು ಅದೇ ಚಾರ್ಜ್ ಆಗುತ್ತೆ. ಇದರಲ್ಲಿರೋ ಡಿವೈಸ್ಗಳನ್ನೆಲ್ಲ ಚಾರ್ಜ್ ಮಾಡ್ಬೋದು ಇವರು. ಮತ್ತು ಇವರು ಟೆಂಟ್ ಎಲ್ಲ ಕ್ಯಾರಿ ಮಾಡ್ತಾರೆ, ಅಡುಗೆ ಸಾಮಾನು ಕ್ಯಾರಿ ಮಾಡ್ತಾರೆ, ಮ್ಯಾಟ್ ಕ್ಯಾರಿ ಮಾಡ್ತಾರೆ, ಸೇಮ್ ಲೈಕ್ ನನ್ನ ಥರನೇ. ಅದು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಕ್ಯಾರಿ ಮಾಡ್ತಾರೆ ಅಂದರೆ ಇವ್ರದ್ದೊಂದು ಲಾಕ್ ಈ ಥರದ್ದು ದೊಡ್ಡದಿದೆ, ಸಖತ್ತಾಗಿದೆ. ಇನ್ನು ಬೈಕ್ ಸ್ಪೆಸಿಫಿಕೇಷನ್ ಹೇಳೋದಾದರೆ, ಇಸ್ ಇಟ್ 3:9 ಆರ್ 3:8? 10. 3:10. ಸೊ ಮುಂದ್ಗಡೆ 3 ಇದೆ, ಹಿಂದ್ಗಡೆ 10 ಇದೆ. ಇದು 3:10. ಶಿಮಾನೋ ಡಿಯೋಕೋರ್, ಡಿಯೋರ್, ಶಿಮಾನೋ ಡಿಯೋರಾ. ಚೆನ್ನಾಗಿದೆ. ಇಸ್ ಇಟ್ ಡಿಸ್ಕ್ ಬ್ರೇಕ್ಸ್? Yes. Like hydraulic one? Hydraulic disc brakes. Hydraulic disc brakes. Shimano MT100 ಇದೆಯಲ್ಲ, ನನ್ನ ಥರದ್ದು ಅದೇ ಥರದ್ದೇ ಇದು ಹೈಡ್ರಾಲಿಕ್ ಡಿಸ್ಕ್ ಬ್ರೇಕು. ಅದು ಬಿಟ್ಟು ಹ್ಯಾಂಡ್ಲ್ ಬಾರು ಸ್ವಲ್ಪ ವಿ ಶೇಪ್ ಕರ್ವ್ಡ್ ಹ್ಯಾಂಡ್ಲ್ ಬಾರ್ ಇದೆ. ಹ್ಯಾಂಡ್ಲ್ ಬಾರ್ ಚೆನ್ನಾಗಿದೆ. ಸೀಟ್ ಪೋಸ್ಟ್ ಚೆನ್ನಾಗಿದೆ. ಸ್ಟೀಲ್ ಫ್ರೇಮ್, ರೈಟ್? Steel frame, steel fork.
ಸ್ಟೀಲ್ ಫ್ರೇಮು, ಸ್ಟೀಲ್ ಫೋಕು, ಮತ್ತು ಈ ಟೈರ್ ನೀವು ನೋಡ್ತಾ ಇರ್ಬೋದು, ಅಟ್ಲಾಸ್ ಸೈಕಲ್ ಟೈರ್ದು ವಿಡ್ತ್ ಬರುತ್ತಲ್ಲ ಅಷ್ಟೇ. ವಾಟ್ ಅಬೌಟ್ ಟೈರ್ ವಿಡ್ತ್? 32. Is it tubeless? 42 millimeter, no. Is- ಇಟ್ಸ್ ಟ್ಯೂಬ್. ಸೊ ಈ ಬೈಕು ಹತ್ತತ್ರ ಒಂದು ಹೌ ಮಚ್ ಇಟ್ ಕಾಸ್ಟ್ ಇನ್ ಯೂರೋಸ್? 1,500. 1,500. ಈ ಸೈಕಲ್ ಹತ್ತತ್ರ 1,35,000 ರೂಪಾಯಿ ಆಗುತ್ತೆ. ಬಟ್ ಆಕ್ಸೆಸರೀಸ್ ಎಲ್ಲ ಒಂದು ವಾಟ್ ಅಬೌಟ್ ಆಲ್ ಆಕ್ಸೆಸರೀಸ್? ಇಟ್ ಕಾಸ್ಟ್ ಅರೌಂಡ್ 500 euros. ಮೋರ್ ದೆನ್ ದಟ್? Probably 500. 500 euros ಅವ್ರದ್ದು ಲಗೇಜಿಗೆ, ಅಂದರೆ ಅವ್ರದ್ದು ಥಿಂಗ್ಸ್ಗಳಿಗೆ. ಸೊ ಎಷ್ಟು ತಗೊಂಡು ಕ್ಯಾರಿ ಮಾಡ್ತೀರಾ? Have a great time always. Okay, Bye. bye. Safe trip to Singapore.